ಮುಂದಿನ ಪ್ರಧಾನಿ ಅಂದ್ರೆ ಮೋದಿ ಅವರೇ ಆಗಬೇಕು ಸರ್. ಯಾರು ಬಂದು ನಡೀತದೆ, ಯಾರು ನಡೀತದೆ. ಈಗಿನ ಒಂದು ಕೇಂದ್ರ ಸರ್ಕಾರದಲ್ಲಿ 80% ಅವರೇ ಬರ್ತಾರೆ. ಯಾಕೆಂದ್ರೆ ಅವ್ರ ಹತ್ರ ಸಾಕಾದಷ್ಟು ದುಡ್ಡಿದೆ. 50 ವರ್ಷ ಕಾಂಗ್ರೆಸ್ ಇದ್ದು ಮಾಡಿದ್ದೇನಿಲ್ಲ. ಒಂದು 6 ವರ್ಷದಲ್ಲೇ ಮೋದಿ ಅವರಂದ್ರೆ ಎಷ್ಟೋ ಡೆವಲಪ್. 524 ಸೀಟ್ ಅಲ್ಲಿ 374 ಇಲ್ಲ 300 ಬರಬಹುದು ಅಷ್ಟೇ. ಬೆಟ್ಟನ್ನ ಹೊಡಿಬೇಕಂದ್ರೆ ಆಗಲ್ಲ ಸರ್. ಅವ್ರಿಗೆ ಎಷ್ಟೇ ಮೈತ್ರಿ ಪಕ್ಷ ಮಾಡ್ಕೊಂಡ್ರು ಮೋದಿನೇ ಗೆಲ್ತಾರೆ ಸರ್. ಮೋದಿ ಅವ ಈ ಅವ ಅಂತ ಇಲ್ಲ. ಕರ್ನಾಟಕ, ತಮಿಳುನಾಡು, ಆಂಧ್ರದಲ್ಲಿ ಅವ್ರು ಯಾರು ಹೆಸರೇ ಗೊತ್ತಿಲ್ಲ ಅಂತಾರೆ. ಬಿಜೆಪಿಗೆ ಅದಕ್ಕೆ ಯಾವ್ದು ಮೈತ್ರಿನೇ ಬೇಕಿಲ್ಲ ಸರ್. ಹತ್ರ ಕಾಂಗ್ರೆಸ್ ಬಂದು 8 ತಿಂಗಳಾಯ್ತು, ಎಲ್ಲಿ ಡೆವಲಪ್ಮೆಂಟ್ ಇಲ್ಲ. ಕರ್ನಾಟಕದಲ್ಲಿ ಒಂದು 6-7 ಸೀಟ್ ಬರ್ಬೋದು ಅಷ್ಟೇ ಬಿಜೆಪಿ. ಉಚಿತ ಯೋಜನೆಗಳು ಹೇಳಿದ್ರಲ್ಲ, ಜನರಿಗೆ ಕಾಣಿಸ್ತಿರೋದು ಒಂದೇ ಒಂದು ಸರ್, ಅದೇ ಉಚಿತ ಪ್ರಯಾಣ. ಆ ಉಚಿತ ಪ್ರಯಾಣನು ಎಷ್ಟೋ ಜನಕ್ಕೆ ತೊಂದರೆ ಆಗ್ತದೆ. ಪ್ರಧಾನಿ ಮನಮೋಹನ್ ಸಿಂಗ್ ಇದ್ರು, ಅವ್ರಿದಾಗ ಎಲ್ಲಾದ್ರೂ ನಮ್ಮ ಚಂದ್ರಯಾನ ಆಗ್ಬೋದು, ಸಕ್ಸಸ್ ಅನ್ನೋದೇನಾದ್ರೂ ಇದೆ ಸರ್. ನಮಸ್ತೆ. ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ನರೇಂದ್ರ ಮೋದಿನೇ. ಯಾಕೆ ಸರ್ ನರೇಂದ್ರ ಮೋದಿ ಅವರು ಆಗ್ಬೇಕು? ಹೆಮ್ಮೆ, ದೇಶಕ್ಕೆ ಒಂದು ಪ್ರಧಾನಮಂತ್ರಿನೇ ಅವರು. ಆ ಉದ್ದೇಶಕ್ಕೆ ನಾವು ಮಾತಾಡೋದು. ಈಗ ಬೇರೆಯವ್ರಿಗೆ ಒಂದು ಅವಕಾಶ ಕೊಡ್ಬೋದು ಅಂತ ಅನ್ಸುತ್ತಾ? ಇಲ್ಲ ಇಲ್ಲ ಸರ್, ಖಂಡಿತ ಬೇಡ ಅನ್ಸುತ್ತೆ. ಬದಲಾವಣೆ ಬದಲಾವಣೆ ಬೇಡ, ಅವರೇ ಇರ್ಬೇಕು. ದೇಶ ಕಾಪಾಡ್ತಾ ಇರೋದೇ ಅವರೇ. ಈಗ ರಾಹುಲ್ ಗಾಂಧಿ ಅವರು ಪ್ರಧಾನಿ ಅಭ್ಯರ್ಥಿಯಾಗಿ ನಮ್ಗೆ ಅವ್ರದ್ದು ಅಭಿಪ್ರಾಯ ಇಲ್ಲ. ರಾಜ್ಯದ ಒಬ್ಬ ಹಿರಿಯ ನಾಯಕನಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಪ್ರಧಾನಿ ಅಭ್ಯರ್ಥಿಯಾಗಿ ಅಂದ್ರೆ ಕೆಲವೊಮ್ಮೆ ಅವರ ಹೆಸರು ಕೂಡ ಕೇಳಿಬರುತ್ತೆ. ಖಂಡಿತ ಬೇಡ. ತುಂಬಾ ಸಂತೋಷ. ಸೊ ಇದು ಕೂಡ ಒಂದು ರಾಜಕೀಯ ತಂತ್ರ, ಮತಗಳನ್ನು ಸೆಳೆಯುವ ತಂತ್ರ ಅಂತ ಇಲ್ಲ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನೆಕ್ಸ್ಟ್ ಪ್ರಧಾನಮಂತ್ರಿ ಅವರೇ ಆಗ ನರೇಂದ್ರ ಮೋದಿ ಅವರೇ 100%. ಪ್ರಸ್ತುತ ರಾಜ್ಯ ಸರ್ಕಾರದ ವಿಚಾರವಾಗಿ ರಾಜ್ಯ ಸರ್ಕಾರ ನಡೀತಾ ಇದೆ. ಹೀಗೆ ಮುಂದುವರ್ಸ್ಕೊಂಡೋದ್ರೆ ಒಳ್ಳೇದು ಅನ್ಸುತ್ತೆ. ರಾಜ್ಯ ಸರ್ಕಾರದ ವಿಚಾರವಾಗಿ ಮುಖ್ಯಮಂತ್ರಿಗಳ ಕಾರ್ಯವೈಖರಿ ಓಕೆ. ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ಉಚಿತ ಯೋಜನೆಯನ್ನು ತೋರಿಸ್ತಾ ಇದ್ದಾರೆ. ಮುಂದೆ ಏನಂತ ಸರಿಯಾಗಿ ಅಂದ್ರೆ ನಿರ್ದಿಷ್ಟವಾಗಿ ಆ ಉಚಿತ ಯೋಜನೆಗಳ ಬಗ್ಗೆ ಮಾತಾಡೋದಾದ್ರೆ ಹೇಗಿದೆ? ಅಂದ್ರೆ ಜನಕ್ಕೆ ಅನುಕೂಲ ಆಗ್ತಾ ಇದೆಯಾ? ಇಲ್ಲ, 70% ಆಗಿದೆ. 30% ಇದೆ. ಜನಗಳಿಗೆ ಅನುಕೂಲ ಆಗ್ಬೇಕು. ತಲುಪ್ತಾ ಇದೆ ಅಂತೀರಾ ಯೋಜನೆಗಳು? 70% ತಲುಪಿದೆ ನನ್ನ ಅಭಿಪ್ರಾಯ. ಈ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸಗಳಿಗೆ ಒಂದು ಹಿನ್ನಡೆ ಆಗಿದೆ, ಕುಂಠಿತ ಆಗಿದೆ. ಆಗಿರುತ್ತೆ, ಸಹಜ, ಅದು ಆಗಿರುತ್ತೆ. ಸರಿ, ಈಗ ಒಟ್ಟಾರೆಯಾಗಿ ನೋಡಕ್ ಹೋದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜನರ ಪರವಾಗಿ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಬೇಕು ಅಂತೀರಾ? ಏನು ಜನಗಳಿಗೆ ಯಾವ ತರ ಬೇಕು ಆ ತರ ಮಾಡಿದ್ರೆ ಅನುಕೂಲ ಅನ್ಸುತ್ತೆ. ಯಾವ ತರ ಅಂತ ನಿಮ್ ಪ್ರಕಾರ? ನಮ್ಮ ಪ್ರಕಾರ ಅದೇ. ಈಗ ಮುಂದುವರ್ಸ್ಕೊಂಡು ಹೋದ್ರೆ ಅನುಕೂಲ ಅನ್ಸುತ್ತೆ. ಸರ್, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಬಂದು ನಡೀತದೆ, ಯಾರು ನಡೀತದೆ ಹಂಗ ಅನ್ಕೋಬೇಕಾದ್ರೆ ಕೇಂದ್ರ ಸರ್ಕಾರದಲ್ಲಿ ಒಂದು 10 ವರ್ಷಕ್ಕಾಗಷ್ಟು ಗೋಡನ್ ಅಕ್ಕಿ ರಾಗಿಗಳಿರ್ತದೆ. ಅದನ್ನ ಏನ್ ಮಾಡ್ತೀವಿ ನಾವು, ಕೊಳೆಯುವಾಗ ಎಲ್ಲಾರ್ಗು ಸಾಮಾನ್ಯವಾಗಿ ಕೊಟ್ಟು ಬಿಡ್ತೀವಿ ಎಲ್ಲ ಸ್ಟೇಟ್ಗಳು. ಯಾರು ಬಂದಿದವ್ರಿಗೆ ಏನೂ ಮಾಡಿಲ್ಲ, ಯಾರು ಮಾಡೋಕ್ಕೂ ಆಗಲ್ಲ. ಬರ್ತಾರೆ, ಅವ್ರವ್ರು ಸಂಪಾದನೆ ಮಾಡ್ಕೊಂಡು ಅವ್ರವ್ರು ಏನ್ ಮಾಡ್ತಾರೆ, ದೇಶ ಹಾಳು ಮಾಡ್ಬಿಟ್ಟು ಕೆರೆಗಳು ಕಟ್ಟೆಗಳಿಗೆ ಏನು ಕಟ್ತೀನಿ, ನೀರಿಲ್ದಂಗೆ ಜನಗಳಿಗೆ ಅಭಾವ ಮಾಡ್ಬಿಟ್ಟು ಹೋಗ್ತಾರೆ ಅಷ್ಟೇ ಹೊರತು ಇದ್ರೊಳಗೆ ಹಿಂದೇನು ಅಷ್ಟೇ ಮುಂದೇನು ಅಷ್ಟೇ ರಾಜರ ಕಾಲದಿಂದನೂ ಅಷ್ಟೇ ಏನು ಅವರುಗಳು ಮಾಡ್ಕೊಂಡು ಸುಮ್ಮನೆ ಈ ಹೊಡೆದ ಸ್ವಾದಿ ಮೇಲೆ ಸುಮ್ಮನೆ ಒಂದು ದೇಶ ಅಂದ್ಬಿಟ್ಟು ಹಾಳಾಕ್ ಹೋಗ್ತಾರೆ. ಅದರಿಂದ ಏನಿದೆ, ಹೊರಗಡೆ ಕಂಟ್ರೀಸಿಂದ ಏನಾದರೂ ನಿಮ್ಗೆ ಅನುದಾನ ಬಂದರೆ ಸಾಮಾನ್ಯವಾಗಿ ನಡೀತದೆ. ಸಾಮಾನ್ಯವಾಗಿ ಈಗಿನ ಒಂದು ಕೇಂದ್ರ ಸರ್ಕಾರದಲ್ಲಿ 80% ಅವರೇ ಬರ್ತಾರೆ. ಯಾಕೆಂದ್ರೆ ಅವ್ರ ಹತ್ರ ಸಾಕಾದಷ್ಟು ದುಡ್ಡಿದೆ. ಮೋದಿ ಹತ್ರ ಬೇಕಾದಷ್ಟು ದುಡ್ಡಿದೆ. ಎಲ್ಲರಿಗೂ ಕಂಪಲ್ಸರಿ ಅದು ಯಾರು ಕೊಡ್ತಾರೋ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಕಂಪಲ್ಸರಿ ಅದು ಕದ್ದು ಮುಜಿ ಕೊಟ್ಟಾಗ ಮೋಸ್ಟ್ಲಿ ಅವರು 524 ಸೀಟಲ್ಲಿ ಅಂದರೆ ಹಿಂದೆ ಬಂದಷ್ಟು ಬರಲ್ಲ, ಒಂದು 374 ಇಲ್ಲ 300 ಬರ್ಬೋದು ಅಷ್ಟೇ ಬರ್ತಾರೆ. ಆದರೆ ಕರ್ನಾಟಕದಲ್ಲಿ ಯಾರು ಆ ಥರ ಇಲ್ಲ. ಇವಾಗ ಅವರವ ಮೋದಿ ಅವ ಈ ಅವ ಅಂತ ಇಲ್ಲ. ಕರ್ನಾಟಕ, ತಮಿಳುನಾಡು, ಆಂಧ್ರದಲ್ಲಿ ಅವ್ರು ಯಾರೂ ಹೆಸರೇ ಗೊತ್ತಿಲ್ಲ ಅಂತಾರೆ. ಯಾಕೆ ಅಂದರೆ ಬರೀ ಮಾಂಸದ ಮುದ್ದೆ ಅದು. ಎಲ್ಲರೂ ಮಾಂಸದ ಮುದ್ದೆ, ನಾವು ನೀವು ಮಾಂಸದ ಮುದ್ದೆ. ಯಾರ್ಯಾರು ಏನೇನು ಮಾಡಿರ್ತಾರೋ ಅವ್ರವ್ರು ಇಲ್ಲೇ ಅನುಭವಿಸ್ಬಿಟ್ಟಿದ್ದಾರೆ. ಕೊನೆ ಒಳಗಡೆ ಇವ್ರು ಏನೂ ಮಾಡದೆ ಹೋದ್ರೆ ಆಕಾಶದಿಂದ ಮಳೆ ಬರ್ತದೆ, ಅಲ್ಲಿ ಭೂಕಂಪ ಆಯ್ತು, ಇಲ್ಲ ಐತೆ. ಯಾರ್ಯಾರು ಇದ್ರು ಕೆಟ್ಟದು ಮಾಡಿ ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡು ಬ್ಯಾಂಕಲ್ಲಿ ಇಟ್ಕೊಂಡಿರ್ತಾರೆ, ಅವರೆಲ್ಲ ಸಮುದ್ರಲ್ಲಿ ನೀರು ತೊಳ್ಕೊಂಡು ಹೋದಂಗೆ ಗಂಗೆ ಬಂದು ನೀರು ಭಾಷಣದಲ್ಲಿ ತೊಳೆದು ನಾಶ ಮಾಡ್ಕೊಂಡು ಹೋಯ್ತಾಳೆ. ಇವ್ರು ಯುದ್ಧ ಮಾಡಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಇದು ಸಾಧ್ಯವಾಗಿ ನಡೀತಾ ಇರ್ತದೆ. ಆದರೆ ಬರೋದು ಅಲ್ಲಿ ತೋರಿಸ್ತಾ ಇದೆ, ಎಲ್ಲರಿಗೂ ತೋರಿಸ್ತಾ ಇದೆ, ಮೋದಿನೇ ಬರ್ತಾನೆ ಅಂತ ಹೇಳ್ತದೆ. ಆ ಕ್ಷಣದಲ್ಲಿ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಡ್ತಾರೋ ಅವ್ರಿಗೆ ಗೆಲ್ತಾರೆ ಹೊರತು ಹೇಳ್ಬೋದು. ಯಾಕಂದ್ರೆ ದುಡ್ಡು ಇರೋದೇ ಬರೋದು ಪಾರ್ಟಿಯಿಂದ ಗೊತ್ತಾಗ್ಬಿಡ್ತದೆ. ನಿಮಗೂ ಎಲ್ಲ ಚಾನಲ್ಗೂ ಗೊತ್ತಾಗ್ಬಿಟ್ಟಿದೆ.
ಇಡೀ ವರ್ಲ್ಡಲ್ಲೇ ಗೊತ್ತಾಯ್ತದೆ. ಯಾರು ಕೊಡೋದಿಲ್ಲ, ಗ್ರಾಹಕರು ದುಡ್ಡು ಕೇಳ್ತಾರೆ. ಅವನು ಬಂದ್ರೆ ನೀವನ್ ಬಂದೇನು, ಬರೀ ಎಲ್ಲ ಮಾಂಸದ ಮುದ್ದೆಗಳೇ, ದುಡ್ಡಿನ ಮೇಲೆ ನಿಂತೈತೆ ಅಷ್ಟೇ. BJPನೂ ಇಲ್ಲ, ಕಾಂಗ್ರೆಸ್ ಇಲ್ಲ, ಎಲ್ಲ ಪಾರ್ಟಿ ಗೆದ್ರೆ ನಾವೇನು ಕೊಡ್ತೀವಿ ಸರ್ಟಿಫಿಕೇಟ್ ಅಂದರೆ ನಿಮ್ಗೆ ಏನಿದನ್ನು ಇದು MLA ಸರ್ಟಿಫಿಕೇಟ್ ತಾಲೂಕು ಆಫೀಸಿಂದ ಕೊಡ್ತೀವಿ. ಅಲ್ಲಿ ಗೆದ್ರೆ ಸೆಂಟ್ರಲಲ್ಲಿ ಅಲ್ಲಿಂದ ಆಫೀಸಿಂದ ಕೊಡ್ತೀವಿ. ಅಲ್ಲಿ ಇದರಿಂದ ಈ ಪಾರ್ಟಿಯಿಂದ ಕೊಡೋದಿಲ್ಲ. ಎಲ್ಲರೂ ಒಂದು ಗೆದ್ದ ಮೇಲೆ ಇವರೆಲ್ಲ ಒಂದು ಏನು ಮಾಡ್ತಾರೋ ಏನು ಬಿಡ್ತಾರೋ ಆ ಭಗವಂತನೂ ಇಲ್ಲ, ಯಾರು ಇಲ್ಲ. ಮಳೆ ಬರಬೇಕು, ಬೆಳೆ ಆಗಬೇಕು, ಜಗತ್ತಲ್ಲಿ ಗಾಳಿ ಇರಬೇಕು, ಹಳ್ಳ ಕೊಳ್ಳ ಮುಚ್ಕೊಂಡು ಜನ ನಡೀತಾ ಇರ್ತಿದ್ದು, ಸಾಧಾರಣವಾಗಿ ನಡೀತಾ ಇರ್ತಿದ್ದು ಸಮಾಜದಲ್ಲಿ. ಸರಿ, ಈಗ ನಿಮ್ಮ ಪ್ರಕಾರ ಪ್ರಧಾನ ಮಂತ್ರಿ ಯಾರು ಆಗ್ಬೇಕು? ಯಾರಾದ್ರೂ ಒಂದು ಹೆಸರು ಸೂಚಕ್ ಇಷ್ಟಪಡ್ತೀರಾ? ಹೆಸರು ಸೂಚನೆ ಅಂತಲ್ಲಣ್ಣ, ಹೆಸರು ಯಾರು ಬಂದ್ರು ಅದೇನೆ ಟರ್ನ್ ಓವರ್. ಕರ್ನಾಟಕದಲ್ಲಿ ಯಾಕಂದ್ರೆ ಈ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅವ್ರು ಸೋಲ್ತಾರೆ 100% ಹೇಳ್ಬೋದು. ನಾವು ಭವಿಷ್ಯ ಹೇಳೋರಲ್ಲ, ಯಾಕಂದ್ರೆ ಅಲ್ಲಿ ವಾತಾವರಣ ಹಂಗಿದೆ. ಅಲ್ಲಿ ಯಾಕಂದ್ರೆ ಅಲ್ಲಿರತಕ್ಕಂಥ ಜನಗಳು ಎಲ್ಲ ಫುಲ್ಲು ಅಲ್ಲಿ ಇರತಕ್ಕಂಥದ್ದು ಜಾತಿವಾದಿಗಳಿದ್ದಾರೆ. ಅಲ್ಲಿ ಲಿಂಗಾಯತರಿಂದ ಆ ಕಾನ್ಸ್ಟಿಟ್ಯೂನ್ಸಿಲಿ 101% ಸೋಲ್ತಾರೆ ಅವರು. ಯಾಕೆಂದ್ರೆ ಹೌದು, ಯಾಕೆಂದ್ರೆ ಅದು ಓಸತಿನೂ ಅಷ್ಟೇನೆ. ಅವ್ರು ಏನೇನೇ ಕೊಟ್ಟರು ಕೂಡ ಆ ಸ್ಥಳದಲ್ಲಿ ಅದು ಅಡಾಪ್ಟ್ ಆಗ್ಬಿಟ್ಟಿದೆ ಎಲ್ಲ. ಈ ದುಡ್ಡು ಕೊಟ್ಬಿಟ್ಟು ಅವ್ರನ್ನ, ಯಾಕೆಂದ್ರೆ ಕಂಪಲ್ಸರಿ ಅವ್ರನ್ನ ಬೈತಿಲ್ಲ, ಏನು ಮಾಡ್ತಿಲ್ಲ. ಅದೇ ಆ ಸ್ಥಳನೇ ಹೆಂಗೆ. ಈಗ ಮಂಗಳೂರಲ್ಲಿ ಶೋಭಾ ಕರಂದ್ಲಾಜೆ ಅವ್ರಿಗೆ ಗೆಲ್ತಾರೆ. ಕರ್ನಾಟಕದಲ್ಲಿ ಒಂದು 6-7 ಸೀಟ್ ಬರ್ಬೋದು ಅಷ್ಟೇ BJP. ಬೇರೆ ಎಲ್ಲ ಬರೋದು ಯಾಕೆಂದ್ರೆ ಅವ್ರು ಬಂದ್ರೆ ಇಲ್ಲಿ 28 ಸೀಟು ಬಂದ್ರೆ ಕರ್ನಾಟಕದಲ್ಲಿ ಏನೋ ಬಂದಿರೋ ದುಡ್ಡು ಬಂದ್ರೆ ಇವರು ನಮ್ಮ ಸರ್ಕಾರದಲ್ಲಿ ಅಂತ ಇವ್ರು ಕೆಲಸ ಮಾಡೋದಿಲ್ಲ. ಇಲ್ಲೆಲ್ಲ ಹಾಳಾಗಿ ಹೋಗ್ತದೆ. ಇವಾಗ ಏನೋ ಸ್ವಲ್ಪ ಏನೋ ಇಬ್ರು ಬಂದ್ರೆ ಏನು ಪರವಾಗಿಲ್ಲ, ಏನು ಮಾಡ್ತಾರೆ, ಏನು ಮಾಡೋದಿಲ್ಲ. ಅದು ದುಡ್ಡು ವಾಪಸ್ ಹೋದ್ಸತಿನ ಎಲ್ಲ ವಾಪಸ್ ಕಳಿಸ್ಬಿಟ್ರು. ಅವ್ರು ಯಾರ ಗೆದ್ದಾಗ, ಒಂದ್ಸತಿ ಗೆದ್ದಾಗ ಅದ್ರೊಳಗೆಲ್ಲ ಒಬ್ಬ ಕೆಲಸ ಮಾಡಿ ಮೊನ್ನೆ ಸತ್ತೋಗ್ಬಿಟ್ರು. ಚಂದ್ರೇಗೌಡರು ಅಂದ್ಬಿಟ್ಟು ಕಾಂಗ್ರೆಸ್ಸಿಂದ BJPಗೆ ಹೋದ್ರು. ಉತ್ತರದಲ್ಲಿ ಗೆದ್ರು. ಆಯಪ್ಪ ಬಂದ್ಬಿಟ್ಟು ಏನು ಮಾಡ್ದ, ಹೋದ BJPಗೆ ಬಂದವನು ಆ ಪಾರ್ಟಿನ ಅಲ್ರಿ, ನನಗೇನಾದ್ರು ಒಂದು MP ಸೀಟ್ ಬಂದೈತೆ, ಏನು ಮಾಡೋದು ಎಲ್ಲ ಪಾಪ ಅಲ್ಲಿಂದ ಹಿಡಿದು ಇಲ್ಲಿಂದ ಉತ್ತರಹಳ್ಳಿಯಿಂದ ಹಿಡಿದು ಈ ಕಡೆಯಿಂದ ಎಲ್ಲರಿಗೂ ಸೇತುವೆಗಳೆಲ್ಲ ಮಾಡ್ಬಿಟ್ಟು ಮೊನ್ನೆ ಸತ್ತೋಗ್ಬಿಟ್ಟ ಅವನು. ನಿಮ್ಗೆ ಯಾವ ಕಾನ್ಸ್ಟಿಟ್ಯೂನ್ಸಿ ನಿಮ್ದು? ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬಂದು ಸದ್ಯಕ್ಕೆ ಸದಾನಂದ ಗೌಡ ಅಂತ ಬರ್ತಾರೆ. ಅವರು ನಾರ್ತ್, ಅದರಿಂದ ಅವಾಗ ಟೆಂಡರ್ ಇತ್ತು, ಬಂದಿದೆ. ಈಗ ಬೆಂಗಳೂರು ಉತ್ತರ DV ಸದಾನಂದ ಗೌಡರು ಈಗ ಮತ್ತೆ ಏನಾದ್ರು ನಿತ್ರೆ ಎಲೆಕ್ಷನ್ಗೆ ಹೇಗೆ ಅಂದ್ರೆ ಗೆಲ್ಬೇಕು ಅಂತ? ಅವ್ರು ನಿಲ್ಲದೇ ಇಲ್ಲ ಅಂತಾರಲ್ಲ. ಹೌದು, ಡೌಟ್ ಅಲ್ಲಿ ಇದೆ. ಇನ್ ಕೇಸ್ ಅವರೇ ಕಾಂಪೀಟ್ ಮಾಡಿದ್ರೆ ಅವ್ರ ಮೇಲೆ ಶಿವರಾಜ್ ಕುಮಾರ್ ನಿಲ್ಲಿಸಬೇಕು ಅಂತ ಚಾರ್ಜ್ ಮಾಡ್ಕೊಂಡವ್ರ ಅಲ್ಲೇ ಚಾರ್ಜ್ ಮಾಡ್ಕೊಂಡ್ರೆ 101% ಸೋಲ್ತಾರೆ. ಯಾಕಂದ್ರೆ ಏನು ಮಾಡಲ್ರಿ ಯಾರು ಬಂದವ್ರು. ಹೇಗಿದೆ ಅವ್ರ ಕಾರ್ಯವೈಖರಿ ಆ ಕ್ಷೇತ್ರದಲ್ಲಿ? ಅವರು ವೈಖರಿ ಏನಿಲ್ಲ ಪಾಪ, ಸೆಂಟ್ರಲ್ ಇಂದ ದುಡ್ಡು ಬಂದಿದ್ರೆ ಸ್ವಲ್ಪ ಮಾಡಿದ್ರೆ, ಕೆಲಸ ಮಾಡಿಲ್ಲ ಅಂತಲ್ಲ. ಆಯಪ್ಪ ಒಂಥರ ಅವನು ಯಾವ್ದು ಇದಕ್ಕೆ ಹೋಗಲ್ಲ, ಲೀಗಲ್ ಆಕ್ಟಿವಿಟೀಸ್ ಅವರು. ಅಲ್ಲಿ ಚಾನ್ಸ್ ಇಲ್ವಲ್ರಿ ಇವಾಗ. ಅಲ್ಲೆಲ್ಲ ಗಾಳಿ ಗಬ್ಬೆದ್ದು ಬಿಡೋದಲ್ಲಿ, ಅಲ್ಲೆಲ್ಲ ಫುಲ್ ಎಲ್ಲ. ನಿಮ್ಮ ಸ್ವಂತ ಅಭಿಪ್ರಾಯ? ಅವ್ರು ಬಿಟ್ಟು ಬೇರೆ ಯಾರು ಬರ್ಬೇಕು? ಅವರು ಬಂದ್ರೆ ಅವ್ರೇನೋ ನಿಲ್ದ್ರೆ ಸ್ವಲ್ಪದಲ್ಲಿ ಬರ್ತಾರೆ ಅಂತ, ಲೀಡಿಂಗ್ ಬರೋದಿಲ್ಲ. ಏನೋ ಒಂದು 2,000-3,000 ಬರ್ತಾರೆ. ಅವ್ರ ಮೇಲೆ ಬೇರೆ ಚಾಲೆಂಜ್ ಆಗಿರೋ ದುಡ್ಡಿಗಿರೋನ್ ಬಿಡ್ತಾರೆ ಇವಾಗ ಅದನ್ನ ಚಾರ್ಜ್ ಮೇಲೆ ಬಿಡ್ತಾರೆ. ಯಾಕಂದ್ರೆ ವರ್ಕಿಂಗ್ ಏನ್ ತೋರಿಸ್ತಾ ಇದೆ ಜಗತ್ತಲ್ಲಿ ಅಂದ್ರೆ ಆ ಗಾಳಿ ಹೆಂಗಿತ್ತು ವೇವ್ಸು. ಇವಾಗ ಏನಾಗಿದೆ ಆ ಥರ ಇಲ್ಲ. ಇವಾಗ ಹೆಂಗಿದೆ, ಜನಗಳಿಗೆಲ್ಲರಿಗೂ ಫ್ರೀ ಕೊಟ್ಟಿದ್ದಾರೆ, ಬಸ್ ಫ್ರೀ ಬಿಟ್ಟವ್ರು. ಏನು ಹೇಳ್ತಾರೆ, ಯಾರೋ ಎಲ್ಲೆಲ್ಲಿ ಬೇಕಾದ್ರೆ ಅಲ್ಲಿ ಹೋಗ್ತಾರೆ. ಅವಾಗೆಲ್ಲ ಟೂರ್ಗೆಲ್ಲ ಬಿಟ್ಟು ಮಾಡೋರು. ಇವಾಗ ಏನು ಟೆಂಡರ್ ಇಲ್ಲ. ಸರ್ ನಮಸ್ತೆ. ನಮಸ್ಕಾರ. ಮುಂದಿನ ಪ್ರಧಾನಿಯಾಗಿ ನಿಮಗೆ ಯಾರು ಆಯ್ಕೆ ಆಗಬೇಕು ಸರ್? ಮುಂದಿನ ಪ್ರಧಾನಿ ಅಂದ್ರೆ ಖಂಡಿತ ಮೋದಿ ಅವರೇ ಆಗ್ಬೇಕು ಸರ್. ಯಾಕೆ ನರೇಂದ್ರ ಮೋದಿ ಅವರು ಆಗ್ಬೇಕು ಅಂತೀರಾ? ಮೋದಿ ಅವರಂದ್ರೆ ಇವಾಗ 48-50 ವರ್ಷ ಕಾಂಗ್ರೆಸ್ ಇತ್ತು. ಕಾಂಗ್ರೆಸ್ ಇದ್ದು ಮಾಡಿದ್ದೇನಿಲ್ಲ. ಒಂದು 10 ವರ್ಷದಲ್ಲೇ ಎಷ್ಟೋ ಡೆವಲಪ್ಮೆಂಟ್ ಇದೆ. ನಮ್ಮ ಸೈನಿಕರು ಆರ್ಮಿದ ಆಗ್ಬೋದು, ಇಲ್ಲ ರೈತರಿಗಾಗ್ಬೋದು, ಎಲ್ಲ ಸ್ಟೇಟುಗಳು ಡೆವಲಪ್ಮೆಂಟ್ ಆಗ್ಬೋದು. ನಮಗೆ ಮೋದಿನೇ ಬರಬೇಕು ಸರ್, ಖಂಡಿತ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ರಾಹುಲ್ ಗಾಂಧಿ ಬಗ್ಗೆ ಅಂದರೆ ಅವ್ರಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸು ಇಲ್ಲ. ಮೋದಿ ಬಂದಾಗ ಹಿಂದೂ ಧರ್ಮ ಆಗ್ಬೋದು ಎಲ್ಲ ನಮ್ಮ ಮೋದಿಯವರು ಬಂದ್ರೇ ಬೆಸ್ಟು ಅಂತ ನನ್ನ ಅನಿಸಿಕೆ ಸರ್. ಸರಿ, ಈಗ 28 ಪಕ್ಷಗಳೇನು ಸೇರಿ INDA ಎನ್ನುವ ಮೈತ್ರಿ ಮಾಡಿಕೊಂಡು ಸೋಲಿಸಲೇಬೇಕು ಅಂತ ಕಾದುಕೊಳ್ತಿದ್ದಾರೆ. ಆಗಲ್ಲ ಸರ್, ಆಗಲ್ಲ, ಖಂಡಿತ ಆಗಲ್ಲ ಸರ್. ಬೆಟ್ಟನ್ನ ಹೊಡಿಬೇಕಂದ್ರೆ ಆಗಲ್ಲ ಸರ್, ಅದು ಆಗಲ್ಲ. ಮತ್ತೆ ಹೇಳಿ, ಅವ್ರಿಗೆ ಎಷ್ಟೇ ಮೈತ್ರಿ ಪಕ್ಷ ಮಾಡ್ಕೊಂಡ್ರು ಮೋದಿನೇ ಗೆಲ್ತಾನೆ ಸರ್, ಖಂಡಿತ ಖಂಡಿತ. ಮೈತ್ರಿ ಮಾಡ್ಕೊಂಡ್ರು ಮೋದಿ ಅವ್ರು ಮತ್ತೆ ಗೆಲ್ತಾರೆ ಅಂತಿದ್ರ? ಗೆಲ್ತಾರೆ. ಸರಿ, ಬೆಟ್ಟನ ಎಲ್ಲಿ ಸರ್ ಹೊಡಿಯಕ್ಕಾಗುತ್ತೆ? ಆಗಲ್ಲ. ಅವ್ರು ಎಷ್ಟು ಜನ ಎಷ್ಟು ಕಲ್ಲುಗಳು ಬಂದ್ರು ಬೆಟ್ಟನ ಹೊಡಿಯಕ್ಕಾಗಲ್ಲ. ಖಂಡಿತ
ಮುಂದಿನ ಪ್ರಧಾನಿ ಮೋದಿ ಆದ್ಮೇಲೆ ಯೋಗಿ ಆದಿತ್ಯನಾಥ್. ಖಂಡಿತ ಸರ್. ಈಗ ಮೋದಿ ಅವರನ್ನ ಮತ್ತೆ ಪ್ರಧಾನಿಯಾಗಿ ನೋಡಕ್ ಇಚ್ಛಿಸ್ತಾ ಇದ್ದೀರಾ? ಯಾವ ಒಂದು ನಿರ್ದಿಷ್ಟ ಕಾರಣಗಳಿಂದ ಅಥವಾ ಮುಂದೆ ಅವರು ಮತ್ತೊಮ್ಮೆ ಪ್ರಧಾನಿಯಾಗಿ ಆಯ್ಕೆ ಆದ್ರೆ ಯಾವ ಅಭಿವೃದ್ಧಿ ಕೆಲಸವನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸರ್, ಇವಾಗ ನಮ್ಮ ಎಲ್ಲ ದೇಶಗಳಲ್ಲಿನೂ ಚಂದ್ರಯಾನ್ ಬಗ್ಗೆ ಆಗ್ಬೋದು, ಇಂಥ ಡೆವಲಪ್ಮೆಂಟ್ ಅಲ್ಲಿ ಇವಾಗ ರಾಹುಲ್ ಗಾಂಧಿ ಏನಕ್ಕೆ ಬೇಕು ಅಂತ ಕೇಳಿದ್ರಲ್ಲ, ಅವ್ರಿದ್ದಾಗ ಅವಲ್ಲ ಪ್ರಧಾನಿ ಯಾರು ಮನಮೋಹನ್ ಸಿಂಗ್ ಇದ್ರು, ಅವ್ರಿದ್ದಾಗ ಎಲ್ಲಾದ್ರೂ ನಮ್ಮ ಚಂದ್ರಯಾನ್ ಆಗ್ಬೋದು ಸಕ್ಸಸ್ ಅನ್ನೋದೇನಾದ್ರೂ ಐತಾ? ಇವ್ರು ಬಂದ್ಮೇಲೆ ಚಂದ್ರಯಾನ್ ಆಗ್ಬೋದು, ಮತ್ತೆ ಬೇರೆ ಡೆವಲಪ್ಮೆಂಟ್ ಸರ್, ರೋಡ್ ರವಾನಾ ಸಂಸ್ಥೆ ಆಗ್ಬೋದು, ಎಲ್ಲ ಕಡೆನೂ ಮೋದಿ ಅವ್ರು ಇದ್ರೇನೆ ಬೆಸ್ಟ್ ಅನ್ಸುತ್ತೆ ಸರ್. ಸರ್, ಇಲ್ಲಿಗೆ ಅಂದ್ರೆ ನೀವು ಇದೇ ಕ್ಷೇತ್ರಕ್ಕೆ ಸೇರಿದವರಾದ್ರೆ ಇದೇ ಕ್ಷೇತ್ರ ಇಲ್ಲ ಸರ್, ನಾವು ಪಾವಗಡದ ಕ್ಷೇತ್ರ. ಪಾವಗಡ ಕ್ಷೇತ್ರ. ಅಲ್ಲಿನ ಅಭಿವೃದ್ಧಿ ಕಾರ್ಯಗಳು ಹೇಗಿದೆ, ಮತ್ತೆ ಅಲ್ಲಿ ಇದ್ದಂತವ್ರು ಮತ್ತೆ ಮುಂದುವರಿಬೇಕು ಅನ್ಸುತ್ತಾ ಅಥವಾ ಬೇರೆ ಯಾರಾದ್ರೂ ಆಗ್ಬೇಕು ಅನ್ಸುತ್ತಾ? ಸರ್, ಇವಾಗ ಮುಂದಿನ ಕಾಂಗ್ರೆಸ್ ಇತ್ತು ಪಾವಗಡದ ಕ್ಷೇತ್ರದಲ್ಲಿನೂ, ಇವಾಗ್ಲೂ ಕಾಂಗ್ರೆಸ್. ಅಲ್ಲಿ ಏನು ಡೆವಲಪ್ಮೆಂಟ್ ಕಾಣಿಸ್ತಾ ಇಲ್ಲ ಸರ್. ಲೋಕಸಭೆಗೂ ನಮ್ಗೆ ಬಿಜೆಪಿನೇ ಬರ್ಬೇಕು ಸರ್. ಸರ್, MP ಕ್ಯಾಂಡಿಡೇಟ್ ಗೊತ್ತಿಲ್ಲ ಸರ್, ಸರಿ. ಈಗ ಮತ್ತೊಮ್ಮೆ ಅಲ್ಲೂ ಕೂಡ ಬಿಜೆಪಿ ಬರಬೇಕು ಅಂತ ಹೇಳ್ತೀರಾ? ಸರಿ, ಈಗ ಪ್ರಸ್ತುತವಾಗಿ ರಾಜ್ಯದಲ್ಲಿರುವುದು ಕಾಂಗ್ರೆಸ್ ಸರ್ಕಾರ, ಇವರ ಕಾರ್ಯವೈಖರಿ ಬಗ್ಗೆ ಇವಾಗ ನೋಡಿ ಸರ್, ಇವಾಗ ಬರೋ ಚುನಾವಣೆಯಲ್ಲಿ ಖಂಡಿತ ಇವಾಗ ಕಾಂಗ್ರೆಸ್ ಗೆದ್ದೈತೆ, ಖಂಡಿತ ಅವರೇ MP ಸೀಟುಗಳು ಜಾಸ್ತಿ ಬರ್ಬೋದು ಅಂತ ನೀವು ಹೇಳ್ತಿದ್ದೀರಾ. ಆದರೆ ಖಂಡಿತ ಇವಾಗ ಬಿಜೆಪಿ ಬರುತ್ತೆ ಸರ್. MP ಸೀಟಲ್ಲಿ ಖಂಡಿತ ಒಂದು 20-22 ಸೀಟ್ ಖಂಡಿತ ಬರುತ್ತೆ ರಾಜ್ಯದಲ್ಲಿ. ಓಕೆ. ಈಗ ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ, ಈ ಮೈತ್ರಿ ವರ್ಕೌಟ್ ಆಗುತ್ತೆ ಅನ್ಸುತ್ತೆ ಹಾಗಾದ್ರೆ ನಿಮ್ಮ ಪ್ರಕಾರ? ಸರ್, ಬಿಜೆಪಿಗೆ ಮೈತ್ರಿ ಅಂತ ಹೇಳ್ತಿದಾರಲ್ಲ JDS, ಅದಕ್ಕೆ ಯಾವ್ದು ಮೈತ್ರಿನೇ ಬೇಕಿಲ್ಲ ಸರ್. ಆದ್ರೆ ಎರಡು ಕಮೆಂಟ್ ಆಗಿದೆ, ಆದ್ರೆ ಒಳ್ಳೇದೆ, ಚೆನ್ನಾಗಿರುತ್ತೆ. ಖಂಡಿತ ಬಿಜೆಪಿ ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ ಸೀಟುಗಳು ಒಂದು 22 ಸೀಟ್ ಬರಲೇಬೇಕು. ಸರ್, ಈಗ ಪಂಚ ಯೋಜನೆಗಳನ್ನ ಏನ್ ಜಾರಿಗೊಳಿಸಿದರೆ ಕಾಂಗ್ರೆಸ್ ಸರ್ಕಾರ, ಅದರ ಅನುಕೂಲತೆ ಇದೆಯಾ ಅಥವಾ ಅನಾನುಕೂಲತೆ ಆಗ್ತಾ ಇದೆಯಾ? ಸರ್, ಎಲ್ಲಾದ್ರೂ ಹತ್ರ ಕಾಂಗ್ರೆಸ್ ಬಂದು 4 ತಿಂಗಳಾಗ್ತಿದೆ ಅನ್ಸುತ್ತಲ್ಲ. 8 ತಿಂಗಳಾಯ್ತಲ್ಲ. 8 ತಿಂಗಳಾಯ್ತು. ಎಲ್ಲಿ ಸರ್ ಏನ್ ಡೆವಲಪ್ಮೆಂಟ್ ಆಗ್ತಿದೆ ಸರ್? ಎಲ್ಲಿ ಡೆವಲಪ್ಮೆಂಟ್ ಇಲ್ಲ. ಈ ಉಚಿತ ಯೋಜನೆಗಳಿಂದ ಉಚಿತ ಯೋಜನೆಗಳು ಅಂತ ಹೇಳಿದಾರಲ್ಲ, ಅದು ಯಾವುದು ಬರೇ ಜನರಿಗೆ ಕಾಣಿಸ್ತಿರೋದು ಒಂದೇ ಒಂದು ಸರ್, ಅದೇ ಉಚಿತ ಪ್ರಯಾಣ. ಆ ಉಚಿತ ಪ್ರಯಾಣನೂ ಎಷ್ಟೋ ಜನಕ್ಕೆ ತೊಂದರೆ ಆಗ್ತಿದೆ, ಅದು ಚೆನ್ನಾಗಿಲ್ಲ ಸರ್. ಅದು ಜನಗಳು ಏನ್ ಮಾಡ್ಬಿಟ್ಟವ್ರಂದ್ರೆ ಸರ್, ಅಲ್ಲಿ ಕಡೆ ಕರೆಂಟು ಫ್ರೀಯಾಗೇ ಐತೆ, ಫ್ರೀಯಾಗೇ ಕೊಡ್ತಾವ್ರೆ. ಸಿಟಿಯಲ್ಲಿ ಮಾತ್ರ ಫ್ರೀ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಜನಕ್ಕೆ ಅನುಕೂಲತೆ ಇದೆ, ಸ್ವಲ್ಪ ಜನಕ್ಕೆ ಅನುಕೂಲತೆ ಇಲ್ಲ ಸರ್. ಒಟ್ಟಾರೆಯಾಗಿ ಈ ಉಚಿತ ಯೋಜನೆಗಳಿಂದ ಲಾಭ ಇಲ್ಲ ಸರ್, ಖಂಡಿತ ಲಾಭ ಇಲ್ಲ. ನಮ್ಮ ಕರ್ನಾಟಕ ರಾಜ್ಯ ಸ್ಟೇಟ್ ಏನಿದೆಯೋ ಮತ್ತೆ ಹಿಂದಕ್ಕೆ ಹೋಗ್ತಾ ಇರುತ್ತೆ ಸರ್. ಅಭಿವೃದ್ಧಿ ಕೆಲಸ ಹಿನ್ನಡೆ ಆಗ್ತದೆ ಅಂತ. ಖಂಡಿತ ಸರ್. ಓಕೆ, ಸರಿಯಾಗಿದೆ. ಒಟ್ಟಾರೆಯಾಗಿ ಗಮನಿಸೋದಾದ್ರೆ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಚುನಾವಣೆ, ಈ ನಿಟ್ಟಿನಲ್ಲಿ ಯುವ ಮತದಾರರು ಒಟ್ಟಾರೆಯಾಗಿ ಎಲ್ಲರೂ ಯಾವ ರೀತಿ ಮತದಾನ ಮಾಡಬೇಕು ಒಳ್ಳೆ ಹಾದಿಯಲ್ಲಿ ಅಂತ? ಸರ್, ಇವಾಗ ಬಿಜೆಪಿ 5 ವರ್ಷ ಇತ್ತಲ್ಲ, 5 ವರ್ಷ ಇದ್ದಾಗ ರೋಡುಗಳಾಗ್ಬೋದು, ಡ್ರೈನೇಜ್ಗಳಾಗ್ಬೋದು, ಎಲ್ಲ ಜನರಿಗೆ ಕಣ್ಣಿಗೆ ಕಾಣಿಸ್ತಾ ಇತ್ತು. ಇವಾಗ ನೋಡಿದ್ರೆ ಕಾಂಗ್ರೆಸ್ ಬಂದು 8 ತಿಂಗಳಾದ್ರೂ ಎಲ್ಲಾದ್ರೂ ನಮಗೆ, ನಾವು ಸ್ವಿಗ್ಗಿ ಡೆಲಿವರಿ ಬಾಯಿ ಎಲ್ಲ ಬೆಂಗಳೂರೆಲ್ಲ ಸುತ್ತಾಡ್ತಾ ಇರ್ತೀವಿ, ಏನು ಇಲ್ಲಿ ಡೆವಲಪ್ಮೆಂಟ್ ಕಾಣಿಸ್ತಾ ಇಲ್ಲ ಸರ್. ಒಂದತ್ರ ರೋಡ್ ಆಗ್ತಾ ಇಲ್ಲ, ರೋಡುಗಳೆಲ್ಲ ಕಿತ್ತೋಗಿರೋ ಹಂಗೆ ಇದಾವೆ. ಬಿಜೆಪಿ ಸರ್ಕಾರ ಹಾಕಿ ಹೋಗಿರೋ ರೋಡುಗಳೇ ಇರೋದು. ಇವಾಗಾದ್ರೆ ಒಂದು ರೋಡ್ ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ, ಎಲ್ಲ ಸ್ಟಾಪ್ ಮಾಡಿಬಿಟ್ಟವ್ರು.